ಸಚಿವೆ ಮೇಲೆ ಒಂದು ನಿಂದನೆ ಒಂದು ಆ ವರ್ಡ್ ಬಳಸಿದ್ದಾರೆ ಅಂತ ಇವಾಗ ಈ ಕ್ಷಣಕ್ಕೂ ಡಿಸ್ಕಷನಲ್ಲಿರುವಂಥದ್ದಿದೆ. ನನ್ನ ಪ್ರಶ್ನೆ ಏನು ಅಂತಂದರೆ, ನೀವೊಬ್ಬರು ಸಚಿವೆ ಅಂತ ಹೇಳಿ ಇದು ಇಷ್ಟು ಡ್ರ್ಯಾಗ್ ಆಗ್ತಿದೆ, ಅದೇ ಒಂದು ಕಾಮನ್ ವಿಮೆನ್ ನಮಗೆ ಯಾರಿಗೋ ಇವಾಗ ಯಾವುದೋ ಅಧಿಕಾರದಲ್ಲಿರೋ ಇಲ್ಲದೆ ಇರುವಂಥ ನಮ್ಮಂಥವ್ರಿಗೆ ಎಷ್ಟು ಅಟ್ಯಾಕ್ಸ್ ಆಗ್ತಿದೆ, ಫಿಸಿಕಲಿ ಆಗಲಿ ಮೆಂಟಲಿ ತುಂಬ ಆಗ್ತಿದೆ. ಅದು ಹೀಗೆ ಡಿಸ್ಕಷನ್ ಆಗುತ್ತಾ? ಅದು ಆಗ್ತಿಲ್ವಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಕೇಳಿ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದೆಯಮ್ಮ. ಇದನ್ನು ಉತ್ತರ ಕೊಡಲಿಕ್ಕೆ ನಾನು ಭಾಳ ಧೈರ್ಯದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಗೋಡೆ ಮಧ್ಯದಲ್ಲಿ ಮಹಿಳೆಯರಿಗೆ ಯಾರಾದರೂ ಏನಾದರೂ ಅವ್ರಿಗೆ ತೊಂದರೆ ಆಗಿರ್ಬೋದು, ಮರ್ಯಾದೆ ಪ್ರಶ್ನೆ ಅಂತ ಮಹಿಳೆ ಸುಮ್ಮನೆ ಇರ್ತಾಳೆ. ಮನೆಯಲ್ಲಿ ಆಗುತ್ತೆ, ಆಫೀಸ್ನಲ್ಲೇ ಆಗುತ್ತೆ, ಅವಳು ಕೆಲಸ ಮಾಡ್ತಾ ಇರುವಂಥ ರಂಗಗಳಲ್ಲಿ ಈ ರೀತಿ ಅವಮಾನಗಳು ಅಪಮಾನಗಳು ಅದರ ಸರಮಾಲೆಗಳೇ ಇರ್ಬೋದು. ಕೆಲವು ಮಹಿಳೆಯರು ಹೊರಗಡೆ ಬಂದು ತಮಗೆ ಆದಂಥ ಅವಮಾನ ಬಗ್ಗೆ ಅನ್ಯಾಯದ ಬಗ್ಗೆ ಮಾತನಾಡ್ತಾರೆ, ಕೆಲವರು ಮರ್ಯಾದೆಗೆ ಹೆದರಿ ಒಳಗಡೆ ಕೂತ್ಕೊಳ್ತಾರೆ. ಆದರೆ ನಾನು ಒಬ್ಬ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಆಗಿ ನಾನು ಎಲ್ಲರಿಗೂ ಕೂಡ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ. ಯಾರೂ ಕೂಡ ಸುಮ್ಮನೆ ಇರಬೇಡಿ. ಅದು ಸಾಮಾನ್ಯ ಮಹಿಳೆನೇ ಆಗಿರ್ಬೋದು, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ನೇ ಆಗಿರ್ಬೋದು. ಧೈರ್ಯದಿಂದ ಹೋರಾಡಿ, ಧೈರ್ಯದಿಂದ ಎದುರುಗಡೆ ಬನ್ನಿ, ತಮಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಸಿಡಿದು ಹೇಳಿ ಅಂತ ಹೇಳಲಿಕ್ಕೆ ಬಯಸ್ತೇನೆ.